ಅಮ್ಮ, ಯಾಕಮ್ಮ ಇಲ್ಲಿ ಮಲ್ಕೊಂಡಿದ್ಯಾ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ಅಮ್ಮ? ಕಣ್ಣೆಲ್ಲ ಊದ್ಕೊಂಡಿದೆ. ಮುಖ ನೋಡು ಎಷ್ಟು ಡಲ್ ಆಗಿದೆ. ಏನಾಯ್ತಮ್ಮ ಹೇಳು. ಏನಿಲ್ಲ. ಕಮಲಮ್ಮ, ತಿಂಡಿ ಕೊಡಿ ಭೈರವಿಗೆ. ನೀನ್ ಇಷ್ಟೊಂದು ಬೇಜಾರಲ್ಲಿದ್ದಾಗ ನಾನು ಹೇಗ್ ತಿಂಡಿ ತಿನ್ನಕ್ಕಾಗತ್ತೆ? ನೀನ್ ಬಿಡು ಅಂದ್ರೂ ನಾನು ಬಿಡಕ್ಕಾಗಲ್ಲ. ಏನಾಯ್ತು ಹೇಳಮ್ಮ, ನಾನಿದ್ದೀನಿ. ಏನೇ ಪ್ರಾಬ್ಲಮ್ ಇದ್ರು ನಾನ್ ಸಾಲ್ವ್ ಮಾಡ್ತೀನಿ. ನೀನೇನ್ ದೇವ್ರ? ಪ್ರಾಬ್ಲಮ್ಗಳನ್ನ ಹೇಳಿದ ತಕ್ಷಣ ಸರಿ ಮಾಡೋದಕ್ಕೆ ಅಥವಾ ಪರಿಹಾರ ಕೊಡೋದಕ್ಕೆ? ದೇವ್ರಂತಾನೆ ಅನ್ಕೋ. ದೇವ್ರೀಗ ಒಳ್ಳೆ ಮೂಡಲಿದ್ದಾರೆ. ತನ್ನ ಅಚ್ಚುಮೆಚ್ಚಿನ ಭಕ್ತಿಗೆ ಬಂದಿರೋ ಸಮಸ್ಯೆಗೆ ಪರಿಹಾರ ಕೊಡ್ಬೇಕು ಅನ್ನೋ ನಿರ್ಧಾರದಲ್ಲಿದ್ದಾರೆ. ಅದೆಷ್ಟೇ ದೊಡ್ಡ ಸಮಸ್ಯೆ ಆಗಿರ್ಲಿ, ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಪರಿಹಾರ ಕೊಡ್ತಾರೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡು. ಭೈರವಿ ಪುಟ, ಪರೀಕ್ಷೆ ಗಿರೀಕ್ಷೆ ಏನು ಬೇಡಮ್ಮ. ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಅಮ್ಮವ್ರೆ, ಕಾಫಿ ಏನಾದ್ರು ತಗೊಂಬಂದು ಕೊಡ್ಲಾ? ಇಲ್ಲ ಬೇಡ ನನಗೆ ಕಮಲಮ್ಮ. ನಾನು ಫ್ರೆಶ್ ಅಪ್ ಆಗಿ ನಾನೇ ಬಂದು ತಿಂಡಿ ತಿಂತೀನಿ. ಅಮ್ಮವ್ರೆ, ಇನ್ನೊಂದು ವಿಷಯ. ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ. ಆ ಥರ ಎಲ್ಲ ಏನೂ ಇಲ್ಲ, ಹೇಳಿ ಕಮಲಮ್ಮ. ಯಜಮಾನ್ರಿಗೂ ನಿಮಗೂ ಎಷ್ಟೇ ಜಗಳ ಆಗಲಿ, ಮನಸ್ತಾಪ ಬರಲಿ, ಅವರಿಂದ ದೂರ ಉಳಿಬೇಡಿ ಅಮ್ಮವ್ರೆ. ಈ ಸಂದರ್ಭನ ಬಳಸ್ಕೊಂಡು ಬೇರೆಯವರೆಲ್ಲ ಅವ್ರಿಗೆ ಹತ್ರ ಆಗಬೇಕು ಅಂತ ಅನ್ಕೋತಾ ಇದ್ದಾರಮ್ಮವ್ರೆ. ನಿಮ್ಮಿಬ್ಬರನ್ನು ಶಾಶ್ವತವಾಗಿ ದೂರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಮ್ಮವ್ರೆ. ಹೋಗ್ಲಿ ಬಿಡಿ ಕಮಲಮ್ಮ. ಬಲವಂತವಾಗಿ ಜೀವನ ಕಟ್ಕೊಳ್ಳೋದಕ್ಕಾಗಲ್ಲ. ನಿಜವಾದ ಪ್ರೀತಿ ಇದ್ರೆ ಎಷ್ಟೇ ಜಗಳ ಆಗ್ಲಿ, ಮನಸ್ತಾಪ ಬರ್ಲಿ, ವಾಪಸ್ ಬರುತ್ತೆ. ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಒಟ್ಟಿಗೆ ಇರ್ತಾರೆ. ಮಧ್ಯೆ ಯಾರೇ ಬಂದು ಏನೇ ಹೇಳಿದ್ರು ಕಿವಿ ಕೊಡಲ್ಲ. ನೀವೇ ನೋಡ್ತಿದ್ದೀರಲ್ಲ, ಮುರುಡೇಶ್ವರದಿಂದ ಬಂದಾಗಿಂದ ಅವ್ರ ವರ್ತನೆ ಹೇಗ್ ಬದಲಾಗಿದೆ ಅಂತ. ಆದ್ರೆ ಏನಾಯ್ತು ಆ ಮುರುಡೇಶ್ವರದಲ್ಲಿ ಗೊತ್ತಾಗ್ತಾ ಇಲ್ಲ. ಅವರು ಬಾಯಿ ಬಿಟ್ಟು ಹೇಳ್ತಿಲ್ಲ. ಮತ್ತೆ ಹೇಗೇನಾಗ್ತಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಳಿ? ಭೈರವಿ ಪುಟ, ನೀನು ಅಪ್ಪನ ಜೊತೆ ಮುರುಡೇಶ್ವರಕ್ಕೆ ಹೋಗಿದ್ಯಲ್ವಾ? ಆಗ ಅಪ್ಪ ನಿನ್ ಜೊತೆನೇ ಇದ್ರಲ್ವಾ? ಅಲ್ಲೇನ್ ನಡೀತು ಅದನ್ನ ಹೇಳಮ್ಮ. ಅಪ್ಪ ಯಾಕೆ ಹೀಗೆ ಬದಲಾಗಿದ್ದಾರೆ? ನೀನು ಅಂದ್ರೆ ಪ್ರಾಣನೇ ಬಿಡ್ತಾ ಇದ್ರು. ಅಮ್ಮನ ಜೊತೆ ಎಷ್ಟೊಂದು ಅನ್ಯೋನ್ಯವಾಗಿದ್ರು. ಈಗ ತುಂಬಾ ಬದಲಾಗಿದಾರಮ್ಮ. ಏನಾಯ್ತು ಪುಟ? ನನಗೆ ಗೊತ್ತಿರೋ ಹಾಗೆ ಏನು ನಡೆದಿಲ್ಲ.
ನಾನು ಇಲ್ದೇ ಇದ್ದಾಗ ಏನಾಯ್ತೋ ಗೊತ್ತಿಲ್ಲ. ನಾನು ಗಮನಿಸ್ತಾನೆ ಇದ್ದೀನಿ, ಮುರುಡೇಶ್ವರದಿಂದ ಬಂದ್ಮೇಲಿಂದ ನನ್ ಮೇಲಿರೋ ಪ್ರೀತಿ ಕಮ್ಮಿ ಆಗಿದೆ. ನೋಡೋಣ, ಎಲ್ಲದಕ್ಕೂ ಆ ಶಾಂಭವಿ ದೇವಿನೇ ಉತ್ತರ ಕೊಡ್ತಾಳೆ. ಸರಿ, ನಾನು ಬರ್ತೀನಿ. ಏನ್ ವಿಷಯ ಆದಿ? ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದೆ. ಶಿವಗಾಮಿ ಮನೆಯಲ್ಲಿ ವಿಚಿತ್ರ ಘಟನೆಗಳಾಗ್ತಾ ಇದೆ ಗುರೂಜಿ. ಆ ಮನೆಯೊಳಗಡೆ ಕಾಲಿಟ್ಟಾಗ್ಲೇ ಒಂದು ವೈಬ್ರೇಷನ್ ಶುರುವಾಯ್ತು. ಅನಾನುಕೂಲ ಆಯ್ತು, ಮಾನಸಿಕ ಕಸಿವಿಸಿ ಆಯ್ತು. ಯಾವಾಗ್ಲೂ ಒಂದ್ ಸಣ್ಣ ಭಯ ಆವರಿಸ್ಕೊಂಡಿರುತ್ತೆ. ಆ ಮನೆ ಕೆಲ್ಸದೊಳಗೆ ಹೊಡೆಯಕ್ ಹೋದಾಗ ಕೈನೂ ಅಲ್ಲೇ ಸ್ಟ್ರಕ್ ಆಗೋಯ್ತು ಗುರೂಜಿ. ಸಿಕ್ಕಾಪಟ್ಟೆ ನೋವು, ಭಯ ಶುರುವಾಗೋಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಅದಾಗೆ ಸರಿ ಹೋಯ್ತು. ಆದಿ, ಆ ಮನೆಯಲ್ಲಿ ಒಂದು ಪವಿತ್ರವಾದ ಆತ್ಮ ಇದೆ. ಅದು ಒಂದು ಗೊಂಬೆ ರೂಪದಲ್ಲಿದೆ. ಅದರಿಂದಾನೆ ನಿನಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ಆತ್ಮನ ಮೀರಿ ನೀನು ಶಿವಗಾಮಿ ಮನೆಯವ್ರಿಗೆ ಏನೇ ಕೆಟ್ಟದ್ದು ಮಾಡಿದ್ರು ಅದಾಗಲ್ಲ. ಮೊದಲು ಅದನ್ನ ಸುಟ್ಟು ಹಾಕಬೇಕು. ಅದನ್ನ ಹಾಗೆ ಸುಟ್ಟು ಹಾಕಿದ್ರೆ ಮತ್ತೆ ವಾಪಸ್ ಬರುತ್ತೆ. ಅದಕ್ಕೆ ಒಂದು ದೊಡ್ಡ ಪೂಜೆ ಮಾಡಬೇಕು, ಆಮೇಲೆ ಅದನ್ನ ಸುಡಬೇಕು. ತಕ್ಷಣ ಅದನ್ನ ಮಾಡ್ತೀನಿ ಗುರೂಜಿ. ಆದರೆ ಆದಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹೌದು, ತುಂಬಾ ದಿವಸದಿಂದ ನೀನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ರಾವಣ್ ಏನು ಆಚೆ ಬರಲ್ವಾ? ಅವನ ತಾಯಿ ಅವನನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೇ ಇಲ್ವಾ? ಮಾಡ್ತಾನೆ ಇದ್ದಾರೆ ಗುರೂಜಿ, ಆದ್ರೆ ಆಗ್ತಾ ಇಲ್ಲ.